ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ದ್ವೇಷದ ರಾಜಕಾರಣಕ್ಕೆ ಜಿಲ್ಲೆಯ ಅಭಿವೃದ್ಧಿ ಸ್ಥಗಿತ. ಖಜಾನೆಯಲ್ಲಿ ಹಣ ಇದ್ರೂ ಬಿಡುಗಡೆ ಮಾಡದ ಡಿಸಿ. ಹಾಸನದಲ್ಲಿ ಎಚ್ಡಿ ರೇವಣ್ಣ ಆಕ್ರೋಶ. ಮಾರ್ಚ್ 8ರಂದು ರಾಷ್ಟ್ರೀಯ ಲೋಕ್ ಅದಾಲತ್. ಹಾಸನದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಮಾಹಿತಿ. 9 ವಿವಿ ಮುಚ್ಚುವ ನಿರ್ಧಾರ ಹಿಂತೆಗೆದುಕೊಳ್ಳಲು ಆಗ್ರಹಿಸಿ ಹಾಸನ ಜಿಲ್ಲಾಡಳಿತಕ್ಕೆ ಎಬಿವಿಪಿ ಪ್ರತಿಭಟನಾ ಮನವಿ. ದ್ವೇಷದ ರಾಜಕಾರಣಕ್ಕೆ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಸ್ಥಗಿತವಾಗಿದ್ದು, ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೂ ಡಿಸಿ ಹಣ ಬಿಡುಗಡೆ ಮಾಡದೆ ಖಜಾನೆಯಲ್ಲಿ ಇಟ್ಟುಕೊಂಡಿರುವುದಾಗಿ ಹಾಸನದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರ ಸಂಪೂರ್ಣ ದ್ವೇಷದ ರಾಜಕಾರಣ ಮಾಡುತ್ತಿದ್ದು, ಇದರಿಂದಲೇ ಹಾಸನ ಜಿಲ್ಲೆಯಲ್ಲಿ ಕಾಮಗಾರಿಗಳೆಲ್ಲ ನಿಂತು ಹೋಗಿದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಹಾಸನ ಯೂನಿವರ್ಸಿಟಿ ಮುಚ್ಚುವ ಬದಲು ಅದಕ್ಕೆ ಬೇಕಾದ ಸೌಲಭ್ಯ ಒದಗಿಸಬೇಕು. ಜಿಲ್ಲಾಸ್ಪತ್ರೆಯಲ್ಲಿ ಲೂಟಿ ನಡೆಯುತ್ತಿದ್ದು, ಹಿಮ್ಸ್ ನಿರ್ದೇಶಕರ ಮಾತು ನಡೆಯುತ್ತಿಲ್ಲ. ಹಾಸನ ಕೃಷಿ ಕಾಲೇಜನ್ನ ಮಂಡ್ಯ ಯೂನಿವರ್ಸಿಟಿಗೆ ಸೇರಿಸುತ್ತಿದ್ದು, ಕೃಷಿ ಕಾಲೇಜು ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲೇ ಇರಲಿ. ಈ ಎಲ್ಲಾ ವಿಚಾರ ಇಟ್ಕೊಂಡು ಮುಂದೆ ನಡೆಯುವ ವಿಧಾನಸಭೆ ಅಧಿವೇಶನದಲ್ಲಿ ಈ ಬಗ್ಗೆ ಹೋರಾಟ ಮಾಡ್ತೇವೆ. ಜೆಡಿಎಸ್ನ 4 ಶಾಸಕರು ಒಟ್ಟಾಗಿ ಹೋರಾಟ ಮಾಡ್ತೇವೆ. ಈ ಹೋರಾಟಕ್ಕೆ ಬಿಜೆಪಿ ಶಾಸಕರ ಸಹಕಾರ ಕೋರ್ತೇವೆ ಅಂತ ಹೇಳಿದರು. ಸರ್ಕಾರವು 12 ಕೋಟಿ ಮಳೆ ಹಾನಿಗೆ ಹಣ ಬಿಡುಗಡೆ ಮಾಡಿದೆ. ಡಿಸಿ ಅದನ್ನ ಹಾಗೆಯೇ ಇಟ್ಕೊಂಡಿದ್ದಾರೆ. ಗುಂಡಿ ಮುಚ್ಚೋಕೆ ಡಿಸಿ ಹಣ ಕೊಡ್ತಿಲ್ಲ. ಬಿಡುಗಡೆಯಾಗಿರುವ ಹಣವನ್ನ ಖಜಾನೆಯಲ್ಲಿ ಇಟ್ಕೊಂಡಿದ್ದು, ಡಿಸಿಯವರು ಹಣ್ಣುಕಾಯಿ ಹೊಡೆದು ದೀಪ ಹಚ್ಚಿ ಪೂಜೆ ಮಾಡಲಿ ಅಂತ ವ್ಯಂಗ್ಯವಾಡಿದ ಅವರು, ಇದೇ ರೀತಿ ಮುಂದುವರೆದ್ರೆ ಡಿಸಿ ಕಚೇರಿ ಎದುರು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸಿದ್ರು. 12 ಕೋಟಿಗೆ ಫ್ಲಡ್ ಡ್ಯಾಮೇಜ್ ದುಡ್ಡು ಕೊಟ್ಟವ್ರೆ ಸರ್ಕಾರದಿಂದ. ಇವತ್ತುವರೆಗೆ ಫ್ಲಡ್ ಡ್ಯಾಮೇಜ್ ಆಗಿ ₹1 ರಿಲೀಸ್ ಮಾಡಿಲ್ಲ. ಫ್ಲಡ್ ಡ್ಯಾಮೇಜ್ ಡಿಸಿ ಆಫೀಸಲ್ಲೇ ಬಿದ್ದೈತೆ. 12 ಕೋಟಿ 8-10 ಕೋಟಿ ಕೊಟ್ಟರೆ ಫ್ಲಡ್ ಡ್ಯಾಮೇಜ್ ದುಡ್ಡು ಕೊಟ್ಟರೆ ಕೊಡಬಾರ್ದ? ಇಡೀ ತಾಲೂಕಿಗೆ ಹಚ್ಚಬಾರ್ದ? ಆಮೇಲೆ ಇದ್ರದ್ದು 1.5 ಕೋಟಿ ಹಂಗೆ ಇಟ್ಕೊಂಡು ಕೂತವ್ರೆ. ಜಿಲ್ಲಾ ಮಿನಿಸ್ಟ್ರಿಗೆ ಕೊಡ್ಬೇಕು ಅಂತ. ಹಾಗಾದ್ರೆ ನಾವ್ MLA ಏನ್ ಮಾಡಕ್ಕೆ? ಅದೇ ಇದು ಎಂತದಪ್ಪ TF ಫಂಡ್ ಇದ್ರದ್ದು ನಮ್ಮ ಜಿಲ್ಲೆಯ ಎಲ್ಲ ಇದರಿಂದ ಗಣಿದು ಇದು DLF ಜಿಲ್ಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ 6 ಕೋಟಿ ಚಿಲ್ಲರೆ. ಅದ ತಗೊಂಡು ನಮ್ಗೆ 60,000 ಕೊಟ್ಟು 60 ಅದು ತಗೊಳಕ್ಕೆ 2 ವರ್ಷ ಬೇಕಾಯ್ತು. 60,000 ತಗೊಳಕ್ಕೆ 2 ವರ್ಷ ಆಯ್ತು. 60 ಲಕ್ಷ ತಗೊಳಕ್ಕೆ. ಬಾಕಿ ಜಿಲ್ಲಾ ಮಿನಿಸ್ಟ್ರಿಗೆ 1.5 ಕೋಟಿ. ಜಿಲ್ಲಾ ಪಂಚಾಯತ್ ನೋಡಿದ್ರೆ ಅವ್ರದ್ದು ಅಂತಾರ, ಅವ್ರು 3.5 ಕೋಟಿ ಜಿಲ್ಲಾ ಮಿನಿಸ್ಟ್ರಿಗೆ ಅಂತ ಇಟ್ಕೊಂಡವ್ರೆ. ಈ ತರ ಆದ್ರೆ ಏನಂತ? ಯಾಕೆ ಜಿಲ್ಲಾ ಪಂಚಾಯತಿ ಓಲಿ 4 ವರ್ಷ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆಸಿ 2 ವರ್ಷ ಆಯ್ತು. ರಾಷ್ಟ್ರೀಯ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ನಿರ್ದೇಶನದಲ್ಲಿ ರಾಜ್ಯಾದ್ಯಂತ ಏಕಕಾಲದಲ್ಲಿ 2025 ಮಾರ್ಚ್ 8ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಅನ್ನ ನಡೆಸಲಾಗ್ತಾ ಇದೆ ಎಂದು ಹಾಸನದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಹೇಮಾವತಿ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳನ್ನೊಳಗೊಂಡಂತೆ ಎಲ್ಲ ನ್ಯಾಯಾಲಯಗಳು ಕೂಡ ರಾಷ್ಟ್ರೀಯ ಲೋಕ್ ಅದಾಲತ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಈ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲ ವಿವಿಧ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರ್ ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳೋಕೆ ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿಗಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗವನ್ನು ಕಕ್ಷಿದಾರರು ಪಡೆಯಬಹುದಾಗಿದೆ ಅಂತ ತಿಳಿಸಿದರು. ದಿನಾಂಕ 8/3/2025ಕ್ಕೆ ರಾಷ್ಟ್ರೀಯ ಲೋಕ ಅದಾಲತ್ ಅಂತ ಇಟ್ಕೊಂಡಿದ್ದೀವಿ ನಾವು. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು ಅಥವಾ ಕಂದಾಯ ಇಲಾಖೆಗಳಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇತ್ಯರ್ಥಪಡಿಸಿಕೊಂಡ್ರೆ ಅವರಿಗೆ ಒಂದು ಸಮಯದ ಉಳಿತಾಯ ಆಗ್ತದೆ ಮತ್ತು ಜೀವನದಲ್ಲಿ ಹೆಚ್ಚಿನ ಒಂದು ನೆಮ್ಮದಿಯನ್ನು ಕಳ್ಕೊಂಡು ಅವರು ಜೀವನ ನಡೆಸಬಹುದು ಅನ್ನೋದು ಉದ್ದೇಶ. ಯಾಕಂತ ಹೇಳಿದರೆ, ನ್ಯಾಯಾಲಯಕ್ಕೆ ಬಂದಂತ ಗೊತ್ತಿದೆ ಹಲವಾರು ಕಾರಣಗಳಿಂದ ಪ್ರಕರಣಗಳು ಇತ್ಯರ್ಥ ಆಗದೆ ಬಾಕಿ ಉಳಿತದೆ. ಪರಸ್ಪರ ಒಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಪ್ರಕರಣ ಇತ್ಯರ್ಥಗೊಳಿಸಿಕೊಂಡ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ಇತ್ಯರ್ಥ ಆದರೆ ನ್ಯಾಯಾಲಯಕ್ಕೆ ಇರುವಂಥ ಒಂದು ಬರ್ಡನು ಕಡಿಮೆ ಆಗುತ್ತೆ. ಜನರು ಕೂಡ ಒಂದು ಅವರು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಬಹುದು, ಒಬ್ರಿಗೊಬ್ರು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಬಹುದು ಅನ್ನೋ ಉದ್ದೇಶ. ಸೊ ಈ ಒಂದು ಲೋಕ ಅದಾಲತ್ನಲ್ಲಿ ನಾವು
ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಎಲ್ಲ ವಿಧ ಸಿವಿಲ್ ಪ್ರಕರಣಗಳು, ಬಗೆಹರಿಸಬಹುದಂತ ಕ್ರಿಮಿನಲ್ ಪ್ರಕರಣ, ಕಾಂಪೌಂಡೇಬಲ್ ಅಫೆನ್ಸಸ್ ಅಂತೇಳಿ ಹೇಳ್ತೀವಿ ನಾವು. ಇನ್ನು ಚೆಕ್ ಬೌನ್ಸ್ ಕೇಸ್ಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರ್ ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಅಂದರೆ ಗಂಡ ಹೆಂಡತಿ ಯಾವುದೋ ಒಂದು ಕಾರಣಕ್ಕೋಸ್ಕರ ದೂರ ಆಗಿರ್ತಾರೆ, ಮಕ್ಕಳು ದೂರ ಆಗಿರ್ತಾರೆ, ಜೀವನ ನಡೆಸೋಕೆ ಅವರಿಗೆ ಕಷ್ಟ ಆಗಿ ಗಂಡ ಜೀವನಾಂಶ ಕೊಡಲ್ಲ. ಆಮೇಲೆ ಭೂಸ್ವಾಧೀನ ಪ್ರಕರಣಗಳು, ಇಂಥದ್ರಲ್ಲಿ ಯಾಕೆ ಭೂಸ್ವಾಧೀನ ಮಾಡಿರ್ತಾರೆ ಗೌರ್ಮೆಂಟ್ನವರು, ಹೈವೇಗೆ, ನ್ಯಾಷನಲ್ ಹೈವೇಗೆ ಇರ್ಬೋದು ಅಥವಾ ರಾಜ್ಯ ಹೈವೇಗೆ, ಹಣಗಳನ್ನು ಡೆಪಾಸಿಟ್ ಮಾಡಿರಲ್ಲ ಅಥವಾ ಡೆಪಾಸಿಟ್ ಮಾಡಿ ತಗೊಳ್ಳೋಕೆ ಇದಾಗದೆ ಅಪೀಲ್ ಹೋಗಿರ್ತಾರೆ. ಸೊ ಅಂಥ ಪ್ರಕರಣಗಳಲ್ಲಿ ಕೂಡ ಅದನ್ನು ರಾಜಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದೇ ವೇಳೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಇತರರು ಉಪಸ್ಥಿತರಿದ್ದರು. ಆರ್ಥಿಕವಾಗಿ ದಿವಾಳಿಯಾಗಿರುವ ರಾಜ್ಯ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚಲು ಮುಂದಾಗಿದ್ದು, ಈ ಸಚಿವ ಸಂಪುಟದ ತೀರ್ಮಾನವನ್ನ ಕೂಡಲೇ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಹಾಸನದಲ್ಲಿ ಎಬಿವಿಪಿ ಡಿಸಿ ಕಚೇರಿಯ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ಎಬಿವಿಪಿ ಸಹ ಕಾರ್ಯದರ್ಶಿ ಜ್ಞಾನ ಆರ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಚಾಮರಾಜನಗರ, ಕೊಪ್ಪಳ, ಬೀದರ್, ಕೊಡಗು ಅಂತಹ ಹಿಂದುಳಿದ ಜಿಲ್ಲೆಗಳಲ್ಲಿರುವ ವಿಶ್ವವಿದ್ಯಾಲಯಗಳನ್ನು ಮುಚ್ಚೋಕೆ ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನ ಎಬಿವಿಪಿ ಖಂಡಿಸುತ್ತೆ. ಅಲ್ಲದೆ ಆಯಾ ಜಿಲ್ಲೆಗಳ ಜನರಿಗೆ ಅನ್ಯಾಯ ಎಸಗಿದಂತಾಗುತ್ತೆ. ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಪ್ರತಿ ವರ್ಷ 50,000 ಕೋಟಿ ರೂಪಾಯಿಗಳನ್ನು ನೀಡುತ್ತಿದೆ. ಅದರಲ್ಲಿ 1% ಅಂದರೆ 500 ಕೋಟಿ ರೂಪಾಯಿಗಳನ್ನು ವಿಶ್ವವಿದ್ಯಾಲಯಗಳಿಗೆ ನೀಡಿದರೆ ರಾಜ್ಯದ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿ ಸುಧಾರಿಸುತ್ತೆ ಅಂತ ಹೇಳಿದರು. ರಾಜ್ಯ ಸಹ ಕಾರ್ಯದರ್ಶಿ ಕರ್ನಾಟಕ ದಕ್ಷಿಣ. ಏನ್ ಯೂನಿವರ್ಸಿಟಿ 9 ಯೂನಿವರ್ಸಿಟಿಗಳನ್ನ ಮುಚ್ಚಬೇಕು ಅಂತ ಇದ್ದಾರೆ. ಹಾಸನಲ್ಲಿ ಏನ್ ನಿಯಮ ಏನಿದೆ ಅಂದ್ರೆ 10,000 ವಿದ್ಯಾರ್ಥಿಗಳು ಎಲ್ಲಿ ಇರ್ತಾರೆ ಅಲ್ಲಿ ಒಂದು ಯೂನಿವರ್ಸಿಟಿ ಇರಬೇಕು ಅಂತ ಇದೆ. ಆದ್ರೆ ಇಲ್ಲಿ ಹಾಸನದಲ್ಲಿ 32,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಇಲ್ಲಿ ಯೂನಿವರ್ಸಿಟಿ ಬೇಡ ಅಂತ ಮುಚ್ಚಬೇಕು ಅಂತ ಹೊರಟಿದ್ದಾರೆ. ಏನು ಇವರು ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಮೈಸೂರು ಯೂನಿವರ್ಸಿಟಿ 100 ವರ್ಷ ಆಗಿದೆ, ಅಲ್ಲಿ ಚೆನ್ನಾಗಿದೆ. ಆದ್ರೆ ಇಲ್ಲಿ ಹಾಸನಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಆಗೇ ಆಗುತ್ತೆ. ಇವರು ಕಂಪ್ಯಾರಿಸನ್ ಮಾಡ್ಕೊಂಡು ಎಲ್ಲಿ ಆಗ್ತಿಲ್ಲ, ಇಲ್ಲ ದುಡ್ಡು ಇಲ್ಲ, ನಮ್ಮ ಹತ್ರ ಸರ್ಕಾರದ ಹತ್ರ ದುಡ್ಡಿಲ್ಲ ನಡೆಸಕ್ಕೆ ಅಂತ ಇವ್ರು ಏನು 50,000. ಈ ಪ್ರತಿಭಟನೆಯಲ್ಲಿ ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್, ಜಿಲ್ಲಾ ಪ್ರಮುಖ ವೇಣ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವರುಣ್, ಸುಷ್ಮಿತಾ, ಗಿರೀಶ್, ಲೇಪಾಕ್ಷ ಇತರರು ಉಪಸ್ಥಿತರಿದ್ದರು. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್, ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೋಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರೋದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯ ಆವರಣದಲ್ಲಿ 700 ವರ್ಷಗಳ ಇತಿಹಾಸವಿರುವ ಶ್ರೀ ಹಳ್ಳದ ರಾಮೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಫೆಬ್ರವರಿ 26ರಂದು ನೆರವೇರಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಶೈಲಜಾ ಪ್ರಸನ್ನ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಶಿವರಾತ್ರಿ ದಿನದಂದು ಶತರುದ್ರಾಭಿಷೇಕ, ಅಷ್ಟಾವಧಾನ ಸೇವೆ, ಅಖಂಡ ಭಜನ ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಜರುಗಿದರೆ ಸಂಜೆ 6 ಗಂಟೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಭಕ್ತಿ ಪ್ರದಾನ,
ಎಸ್ಡಿಎಂ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯಲಿದೆ. ಹಾಸನದ ಎಸ್ಡಿಎಂ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯವರು ವಿಶೇಷವಾಗಿರುವ ನೃತ್ಯ ಭಜನೆಯನ್ನು ಪ್ರದರ್ಶಿಸಲಿದ್ದು, ಸ್ಥಳೀಯ ಕಲಾವಿದರಿಂದ ವಿವಿಧ ಭಕ್ತಿ ಪ್ರಧಾನ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿವೆ. ದೇವಾಲಯದಲ್ಲಿ ಬುಧವಾರ ರಾತ್ರಿಯಿಂದ ಗುರುವಾರ ಬೆಳಗ್ಗೆ 7 ಗಂಟೆಯವರೆಗೆ ಅಖಂಡ ಭಜನಾ ಸೇವೆ ನಡೆಯಲಿದ್ದು, ಇದರಲ್ಲಿ ಭಾಗವಹಿಸೋಕೆ ಇಚ್ಛಿಸುವ ಸದ್ಭಕ್ತರು ಡಾಕ್ಟರ್ ಶಾರದ್ ಕುಮಾರ್ 8762242151 8762242151 ಅವರನ್ನು ಸಂಪರ್ಕಿಸಬಹುದು ಅಂತ ಹೇಳಿದರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ ಇದರ ವತಿಯಿಂದ ನಮ್ಮ ಒಂದು ಏನು ವಿಶ್ವವಿದ್ಯಾಲಯ ಏನಿದೆ ಇದರ ಆವರಣದಲ್ಲಿ, ವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ 700-800 ವರ್ಷಕ್ಕೂ ಮಿಕ್ಕಿ ಇತಿಹಾಸವಿರುವಂತಹ ಹಳ್ಳದ ರಾಮೇಶ್ವರ ದೇವಸ್ಥಾನ ಏನಿದೆ, ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ಶಿವರಾತ್ರಿ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೀತದೆ. ಹಾಗೆ ಈ ವರ್ಷ ಕೂಡ 26ನೇ ತಾರೀಕು, ಫೆಬ್ರವರಿ 26ನೇ ತಾರೀಕು ಈ ಮಹಾಶಿವರಾತ್ರಿಯ ಅದ್ದೂರಿ ಮಹೋತ್ಸವ ನಡೀಲಿಕ್ಕಿದೆ. ಈ ಒಂದು ಅದ್ದೂರಿ ಮಹೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಎಲ್ಲ ನಾಗರಿಕರಿಗೆ ನಾನು ವಿನಂತಿಸ್ಕೊಳ್ತೀನಿ. ಆ ದಿವಸ ಬೆಳಿಗ್ಗೆಯಿಂದ ಹಿಡಿದು ಮರುದಿನ ಬೆಳಿಗ್ಗೆಯವರೆಗೆ ಕೂಡ ಬೇರೆ ಬೇರೆ ಥರದ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಭಜನಾ ಕಾರ್ಯಕ್ರಮಗಳು, ಹಾಗೇನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪೂಜಾ ವಿಧಾನಗಳು, ರುದ್ರಾಭಿಷೇಕ ಇತ್ಯಾದಿ ಪೂಜಾ ವಿಧಾನಗಳು, ಅಷ್ಟಾವಧಾನ, ಹಾಗೇನೆ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಉಜ್ರೆಕ್. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಪ್ರಾಧ್ಯಾಪಕರಾದ ಎಂ ಅಶ್ವಿನ್ ಕುಮಾರ್, ಪ್ರಸೂತಿ ಸ್ತ್ರೀರೋಗ ತಜ್ಞೆ ಮತ್ತು ಡೀನ್ ಎಂಬಿ ಗಾಯತ್ರಿ ಭಟ್ ಇತರರು ಇದೇ ವೇಳೆ ಉಪಸ್ಥಿತರಿದ್ದರು. ಅರಸೀಕೆರೆ ನಗರಸಭೆ ವತಿಯಿಂದ ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಹಾಗೂ ಆಯುಕ್ತರಾದ ಕೃಷ್ಣಮೂರ್ತಿ ವಿಶೇಷ ಚೈತನ್ಯಕರ ಕಲ್ಯಾಣ ಕಾರ್ಯಕ್ರಮ ಶೇಕಡಾ 5ರ SSP 2024-25ನೇ ಯೋಜನೆಯ ಅಡಿಯಲ್ಲಿ 4 ಜನ ಅಂಗವಿಕಲರಿಗೆ ಸುಮಾರು 2,25,000 ರೂಪಾಯಿಗಳ ಹಣವನ್ನು ಫಲಾನುಭವಿಗಳಾದ ಸುದರ್ಶನ್, ಭೀಮೇಶ್, ಪ್ರಶಾಂತ್, ಸುಹಾನ್ ಇವರಿಗೆ ಚೆಕ್ ಮುಖಾಂತರ ಇಂದು ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು, ನಗರಸಭೆ ಸದಸ್ಯರುಗಳು ಉಪಸ್ಥಿತರಿದ್ದರು. ಅಂಗವಿಕಲರಿಗೆ ಅವರ ಆರೋಗ್ಯಕ್ಕೆ ಅಥವಾ ಆಪರೇಷನ್ ಆಗಿದ್ದಂಥ ಭತ್ಯೆ ಏನಿದೆ ಅದರಲ್ಲಿ ಇಷ್ಟು ಪರ್ಸೆಂಟು ಅಂತೇಳಿ ನಗರಸಭೆಯಿಂದ ಕೊಡ್ತಾಯಿದ್ರು ಅಂತ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸೇರಿ ನಮ್ಮಂಥ ಅಂಗವಿಕಲರಿಗೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಇದು ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಪ್ರಶಾಂತ್. ಧನುಷ್ ಬ್ಯಾನರ್ ಅಡಿಯಲ್ಲಿ ಅದ್ದೂರಿ ತಾರಾಗ್ರಹಣದೊಂದಿಗೆ ರಾಜದ್ರೋಹಿ ಕನ್ನಡ ಚಲನಚಿತ್ರವು ಇದೇ ಏಪ್ರಿಲ್ 10ಕ್ಕೆ ರಾಜ್ಯಾದ್ಯಂತ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ತಾ ಇದ್ದು, ಚಿತ್ರಮಂದಿರದಲ್ಲಿ ಬಂದು ವೀಕ್ಷಣೆ ಮಾಡುವುದರ ಮೂಲಕ ಸಿನಿಮಾ ಯಶಸ್ವಿಗೊಳಿಸುವಂತೆ ನಿರ್ದೇಶಕರಾದ ಸಮರ್ಥರಾಜ್ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಮಾನಸ ಅರ್ಪಿಸುವ ಧನುಷ್ ಕಂಬೈನ್ಸ್ ರವರ ರಾಜದ್ರೋಹ ಕನ್ನಡ ಚಲನಚಿತ್ರವು ಜನರಿಗೆ ಯಾವ ರೀತಿಯಲ್ಲಿ ಸೂಕ್ಷ್ಮವಾಗಿ ಮನಮುಟ್ಟುತ್ತದೆ ಎಂಬುದು ಮುಖ್ಯ ಉದ್ದೇಶವಾಗಿದ್ದು, ಈ ನಿಟ್ಟಿನಲ್ಲಿ ಈ ಚಲನಚಿತ್ರದ ಶೂಟಿಂಗ್ ಮುಗಿದಿದ್ದು ತೆರೆ ಕಾಣೋಕೆ ಸುತ್ತವಾಗಿದೆ. ಕನ್ನಡ ನಾಡಿನ ಅಪ್ಪಟ ಸೊಗಡಿನ ಚಲನಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಚಲನಚಿತ್ರವು ಸಂಪೂರ್ಣವಾಗಿ ಮುಕ್ತಾಯಗೊಂಡಿದ್ದು ಇದೇ ಏಪ್ರಿಲ್ 10ರಂದು ತೆರೆ ಕಾಣಲಿದೆ ಅಂತ ಹೇಳಿದರು. ಅಭಿಮಾನಿಗೋಸ್ಕರ ಆಗ್ತಾ ಇದೆ ಸರ್ ಅದನ್ನ ನಾನು ಒಂದು 4 ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಬೇಕು ಅಂತ ಪ್ರಯತ್ನ ಪಡಿ ಸರ್. ಎಲ್ಲ ಸೆಂಟ್ರಲ್ ಏನಾದ್ರು ಬೈ ಚಾನ್ಸ್ ಏನಂದ್ರೆ ಈ ಕಡೆ ನಮ್ಮ ಹಾಸನ್ನು, ಈ ಕಡೆ ಚಂದ್ರಾಯಪಟ್ಟಣದ್ದು ತಾಲೂಕೆ ಬರುತ್ತೆ, ಚಿಕ್ಕಮಂಗ್ಳೂರು, ಈ ಕಡೆ ಯಾವ್ದಿರುತ್ತೋ ಅದನ್ನ ಸೇರಿಸಿ ಒಂದು ಥಿಯೇಟರ್ ಅಲ್ಲಿ ಒಂದು ಶೋ ಆಗ್ತೀನಿ ಸರ್. ಅದು ಬಿಫೋರ್ ಒಂದು 15 ದಿವಸ ಮುಂಚೆ ತಮಗೆ ಡೇಟ್ ತಿಳಿಸ್ತೀನಿ ಸರ್. ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ರಿಲೀಸ್ ದಿವಸ ನಾವು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ, ಯಾಕೆಂದ್ರೆ ಅವತ್ತು 10 ಸಿನಿಮಾ 12 ಸಿನಿಮಾ ರಿಲೀಸ್ ಆಗ್ತದೆ ಸರ್. ಯಾರು ಪತ್ರಕರ್ತರು ಸರ್ ಏಪ್ರಿಲ್ 10 ಸರ್. ಹೌದು ಸರ್, ಅದಕ್ಕೋಸ್ಕರ ಶುರು ಮಾಡಿದೀವಿ. ಮಾರ್ಚ್ 1 ಅಥವಾ 2nd ವೀಕಲ್ಲಿ ಒಂದು ಶೋ ಅರೇಂಜ್ ಮಾಡ್ತೀವಿ ಸರ್. ಅದನ್ನ ತಮ್ಗೇನೆ ಸ್ಪೆಷಲ್ ಶೋ ಹಾಕ್ಬಿಟ್ಟು ತಮಗೆ ತೋರಿಸ್ತೀವಿ ಸರ್. ಇಲ್ಲ, ಇದೇನಾದ್ರು ಬಿಫೋರ್ ಹೋಗ್ತಾ ಇದೆ ಸರ್. ನಮ್ಮ ಸಿನಿಮಾದು ಒಂದು ಡೇಟ್ಗೋಸ್ಕರ ಬಿಫೋರ್ ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದು ರೌಂಡ್ 100%, ಯಾಕೆಂದ್ರೆ ಇವತ್ತು ಪ್ರಚಾರ ಇದೆ, ಏನು ಮಾಡಕ್ ಆಗ್ತಾ ಇಲ್ಲ ಸರ್. ಯಾಕೆಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ. ನಾವೇನಾದ್ರು ನಮ್ಮ ಒಂದು ಬಜೆಟ್ ತಕ್ಕನಾಗೆ ನಾವು ಇವಾಗ ಪ್ರಚಾರ ಶುರು ಮಾಡ್ಕೊಂಡಿದ್ದೀವಿ ಸರ್. ಸರ್ ಪ್ರಾಪರ್ ಬಂದು ನಮ್ಮ ಪ್ರೊಡ್ಯೂಸರ್
ರಾಜದ್ರೋಹಿ ಸಿನಿಮಾದ ನಿರ್ಮಾಪಕ ಮಹದೇವಯ್ಯ ಮಾತನಾಡಿ, ಈಗಾಗಲೇ ಸೆನ್ಸಾರ್ ಮಂಡಳಿಯಿಂದ UA ಪ್ರಮಾಣ ಪತ್ರವನ್ನು ಪಡೆದಿದೆ. ಕನ್ನಡ ಸ್ವಮೇಕ್ ಚಲನಚಿತ್ರವು ಅದ್ದೂರಿ ತಾರಾಗಣದೊಂದಿಗೆ ನಿರ್ಮಿಸಲಾಗಿದೆ. ಈ ಸಿನಿಮಾದಲ್ಲಿ 2 ಹಾಡುಗಳಿವೆ. ತಾರಾಗಣದಲ್ಲಿ ಅತಿ ಹೆಚ್ಚು ಜನಪ್ರಿಯವಾದ ಜೋಡಿಗಳಾದ ಅನಂತ್ನಾಗ್ ಲಕ್ಷ್ಮಿ, ಶರಣ್, ನೀನಾಸಂ ಅಶ್ವಥ್, ಅವಿನಾಶ್, ಅಚ್ಯುತ್ ಕುಮಾರ್, ವರ್ಟ ಪ್ರಶಾಂತ್, ಅಜಿತ್, ಯೋಗಿ, ಮಾನಸಿ, ಅಭಿಜಿತ್, ಬ್ಯಾಂಕ್ ಜನಾರ್ದನ್, ಪಲ್ಲಕ್ಕಿ ರಾಧಾಕೃಷ್ಣ, ಕುರಿ ಪ್ರತಾಪ್, ಕುರಿ ಸುನೀಲ್ ಹಾಗೂ ಅನೇಕ ಹೆಸರಾಂತ ಕಲಾವಿದರು ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದರು. ಫಸ್ಟ್ ಪ್ರೊಡಕ್ಷನ್ ತಾರಾಂಗಣದಲ್ಲಿ ಲಕ್ಷ್ಮಿ ಮೇಡಮ್ ಇದ್ದಾರೆ, ಅನಂತ್ನಾಗ್, ಶರಣ್ ಸರ್, ಅಭಿಜಿತ್, ಅವಿನಾಶ್, ಇನ್ನು ಅನೇಕ ಕಲಾವಿದರನ್ನು ಹಾಕಿ ನಾವು ಸಿನಿಮಾ ಕಂಪ್ಲೀಟ್ ಆಗಿ ಸೆನ್ಸರ್ ಆಗಿದೆ. ಏಪ್ರಿಲ್ 10ಕ್ಕೆ ಬಿಡುಗಡೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಬಿಡುಗಡೆ ಆಗ್ತಾ ಇದೆ. ತಾವುಗಳು ದಯಮಾಡಿ ತಮ್ಮ ಪೂರ್ತಿ ಸಹಕಾರವನ್ನು ಹೊಸ ನಿರ್ಮಾಪಕರಿಗೆ ಕೊಡಬೇಕು ಅಂತ ಕೇಳ್ಕೊತೀವಿ. ಹಾಗೆ ಧನುಷ್ ತಾವು ಒಂದು ಮಾತಾಡಿ. ಕಲಾವಿದ ನನಗೂ ಧನುಷ್ ಕಂಬಾನಿಂದ ಅವರು ಕೂಡ ಹೊಸ ಅವಕಾಶ ಕೊಟ್ಟಿದ್ದಾರೆ. ಚಿತ್ರದ ಅನೇಕ ಹಿರಿಯ ಕಲಾವಿದರು ಅಭಿನಯಿಸಿದ್ದಾರೆ. ಅದರಲ್ಲಿ ನಮ್ಮಂತ ಹೊಸ ಕಲಾವಿದರು ಕೂಡ ನಮ್ಮ ಅನುರಾಧರು, ಮಹದೇವನವರು ಹಾಗೆ ನಮ್ಮ ನಿರ್ದೇಶಕರು ಸಮರ್ಥರಾಗವರು ನಮಗೂ ಒಂದು ಪಾತ್ರ ಮಾಡಿದ್ದಾರೆ. ನಾನು ಬೇಸಿಕಲಿ ಒಬ್ಬ ಆರ್ಕೆಸ್ಟ್ರಾದಲ್ಲಿ ಸಿಂಗರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಏನೋ ನನ್ನಲ್ಲಿ ಒಂದು ಕಲೆ ಇದೆ ಅಂತ ಗುರುತಿಸಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನೀವು ಕೂಡ ಇದೆಲ್ಲರೂ ಕೂಡ ಈ ಒಂದು ಸಿನಿಮಾನ ಬೆಳೆಸಬೇಕು, ಹರಸಬೇಕು ಅನ್ನೋದನ್ನ ಕೇಳ್ಕೊತೀನಿ. ಸರ್, ರಾಜದ್ರೋಹಿ ಈ ಚಿತ್ರ ನಮಗೆ ಚಿತ್ರೀಕರಣ ಮಾಡೋದಕ್ಕೆ ಸುಮಾರು ಒಂದು 65ರಿಂದ 75 ದಿವಸ ಟೈಮ್ ತಗೊಳ್ತು. ಅದರಲ್ಲೂ ಪ್ರಮುಖವಾಗಿ ಇಂಥ ದೊಡ್ಡ ತರಾಗಣ ಇಷ್ಟು ವರ್ಷ, ಇತ್ತೀಚಿನ ಒಂದು 10ರಿಂದ 15 ವರ್ಷ. ಪತ್ರಿಕಾಗೋಷ್ಠಿಯಲ್ಲಿ ರಾಜದ್ರೋಹಿ ಸಿನಿಮಾ ತಂಡದ ಧನುಷ್, ಸೂರಿ ಇತರರು ಉಪಸ್ಥಿತರಿದ್ದರು. ಕಳ್ಳರು ಎದುರಿಗೆ ಕಾಣಿಸಿದ ಟಾಟಾ ಎಸ್ ಅಲ್ಲೇ ಬಿಟ್ಟು ಹೆಚ್ಚು ಸಾಮರ್ಥ್ಯದ ಲೈಲ್ಯಾಂಡ್ ಮಿನಿ ಟ್ರಕ್ ಕದ್ದ ಘಟನೆ ಹಾಸನದ ಚಿಕ್ಕಮಲ್ಲೇನಹಳ್ಳಿಯಲ್ಲಿ ಸಂಭವಿಸಿದ್ದು, ಈ ಎಲ್ಲಾ ಕೃತ್ಯಗಳು ಅಲ್ಲಿದ್ದ ಸಿಸಿಟಿವಿಯಲ್ಲಿ ಕಂಡುಬಂದಿದೆ. ನಗರದ ಸಮೀಪ ಬಿಟ್ಕೌಡನಹಳ್ಳಿ ಗ್ರಾಮದಲ್ಲಿ ಮುಂಜಾನೆ 4:40 ಸುಮಾರಿಗೆ ಚಿಕ್ಕಮಲ್ಲೇನಹಳ್ಳಿಗೆ ಬಂದಿರುವ 3 ಕಳ್ಳರು ಟಾಟಾ ಎಸ್ ವಾಹನ ಕದ್ದಿದೆ. ನಂತರ ಅದನ್ನ ಬಿಟ್ಟು ಚಿಕ್ಕಮಲ್ಲೇನಹಳ್ಳಿಯಲ್ಲಿ ಗ್ರಾಮಸ್ಥ ಧನು ಎಂಬುವರ ಅಶೋಕ್ ಲೈಲ್ಯಾಂಡ್ ಮಿನಿ ಟ್ರಕ್ ಕದ್ದೊಯ್ದಿದ್ದಾರೆ. ಡಿಜಿಗೆ ಸಾಗಿಸಲು ಮನೆಯ ಬಳಿ ನಿಲ್ಲಿಸಿದ 525-2-4095 ನಂಬರ್ನ ಅಶೋಕ್ ಲೇಲ್ಯಾಂಡ್ ವಾಹನವನ್ನ ನಕಲಿ ಕೀ ಬಳಸಿ ಡೋರ್ ತೆಗೆದು ಡ್ರೈವರ್ ಸೀಟ್ನಲ್ಲಿ ಒಬ್ಬ ಕಳ್ಳ ಕೂರ್ತಾನೆ. ಉಳಿದ ಇಬ್ಬರು ಸ್ವಲ್ಪ ದೂರ ತಳ್ತಾರೆ. ಅನತಿ ದೂರ ಹೋದ ನಂತರ ಜರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ವಾಹನ ಕಳ್ಳತನದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು 3 ತಿಂಗಳ ಹಿಂದೆ ಇದೇ ವಾಹನದ ಬ್ಯಾಟರಿ ಕಳವು ಮಾಡಲಾಗಿತ್ತು ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಸ್ಥಳಕ್ಕೆ ಗೊರೂರು ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಚಿತ್ರ ಎಂದರೆ ವಾಹನಗಳ ಮಾಲೀಕರು ಹೆಚ್ಚು ಸಾಮರ್ಥ್ಯದ ವಾಹನಗಳಿಗೆ ಅಪ್ಗ್ರೇಡ್ ಆಗಲು ಇದ್ದ ಹಳೆ ವಾಹನ ಮಾರಾಟ ಮಾಡ್ತಾರೆ. ಆದರೆ ಕಳ್ಳರು ಟಾಟಾ ಎಸ್ ವಾಹನ ಕದ್ದು ಪರಾರಿಯಾಗುವಾಗ ಕಣ್ಣಿಗೆ ಬಿದ್ದ ಹೆಚ್ಚು ಸಾಮರ್ಥ್ಯದ ಲೈಲ್ಯಾಂಡ್ ಮಿನಿ ಟ್ರಕ್ ಕದ್ದು ಟಾಟಾ ಎಸ್ ಅನ್ನು ಅಲ್ಲೇ ಬಿಟ್ಟಿರೋದು ಆಶ್ಚರ್ಯ ಎನಿಸಿದೆ. ಹೊಳೆನರಸೀಪುರ ಪಟ್ಟಣದ ಗಣಪತಿ ಪೆಂಡಾಲ್ ಮುಂಭಾಗ ವೈಷ್ಣವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸೋಮವಾರ ಏರ್ಪಡಿಸಿದ್ದ ರಾಗಿ ಮುದ್ದೆಯನ್ನ ಹುರುಳಿ ಸಾರು ಬೆಣ್ಣೆಯ ಜೊತೆ ಊಟ ಮಾಡುವ ಸ್ಪರ್ಧೆ ಸಾರ್ವಜನಿಕರ ಆಸಕ್ತಿ. ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಏರ್ಪಡಿಸಿದ್ದ ಈ ಸ್ಪರ್ಧೆಯಲ್ಲಿ 6 ಜನ ಪುರುಷರು 8 ಮಹಿಳೆಯರು ಭಾಗವಹಿಸಿದರು. 2 ತಂಡಗಳಿಗೆ 5 ನಿಮಿಷ ಕಾಲಾವಧಿ ನೀಡಿ 250 ಗ್ರಾಂ ತೂಕದ ಮುದ್ದೆ ಹುರುಳಿ ಸಾರು ನೀಡಿದರು. ಪುರುಷರ ವಿಭಾಗದಲ್ಲಿ ಹುಲಿವಾಲಾ ಗ್ರಾಮದ ರಾಮೇಗೌಡ 5 ನಿಮಿಷದಲ್ಲಿ 250 ಗ್ರಾಂ ತೂಕದ 6.5 ಮುದ್ದೆಗಳನ್ನು ಉಂಡು ಮೊದಲ ಬಹುಮಾನ, ಉಚ್ಚನಕೊಪ್ಪಲು ಮಹೇಶ 5.5 ಮುದ್ದೆ ಉಂಡು ದ್ವಿತೀಯ ಬಹುಮಾನವನ್ನು ಗಳಿಸಿದರು. ಮಹಿಳೆಯರ ವಿಭಾಗದಲ್ಲಿ ಕಲ್ಲು ಬ್ಯಾಡರಹಳ್ಳಿಯ ಪದ್ಮಾವತಿ 250 ಗ್ರಾಂ ತೂಕದ 6, ಪಟ್ಟಣದ ವಿನುತ 4 ಮುದ್ದೆಗಳನ್ನು ಉಂಡು ದ್ವಿತೀಯ ಬಹುಮಾನ ಪಡೆದರು. ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಹೆಚ್ಚು ಮುದ್ದೆ ಉಂಡ ಮೊದಲ 4 ನಗದು ಬಹುಮಾನ, ಮಹಿಳೆಯರಿಗೆ ನಗದು ಬಹುಮಾನದ ಜೊತೆಗೆ ರೇಣುಕೇಶ್ ಸೀರೆಯನ್ನ ಬಹುಮಾನವಾಗಿ ನೀಡಿದರು. ಎಲ್ಲ ಹೊಳೆನರಸೀಪುರ ಜನತೆಯ ಸಹಕಾರದೊಂದಿಗೆ ರಾಗಿ ಮುದ್ದೆ ಹುರುಳಿ ಕಾರ್ಡ್ ಬೆಣ್ಣೆ ಸಾರು ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ವಿ. ಬಹಳ ದಿನಗಳಿಂದ ಇದೊಂದು ಕಾರ್ಯ ಮಾಡಬೇಕು ಅಂತ ಇತ್ತು. ಹಾಗಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಈ ವೇದಿಕೆಯಲ್ಲಿ ಹೆಣ್ಣು ಮಕ್ಕಳಾಗಿ ಈ ವೇದಿಕೆಗೆ ಬಂದಿದ್ದಕ್ಕಾಗಿ ನೀವೆಲ್ಲರಿಗೂ. ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಕಿಟ್ಟಿ, ಕಾಮಾಕ್ಷಿ, ಸುದರ್ಶನ್ ಬಾಬು, ರೇಣುಕೇಶ್, ಅಶೋಕ್, ಈಶ್ವರ್, ಹರಿಣಾಕ್ಷಿ, ಕುಮುದ, ಮಂಜುಳಾ, ರವೀಶ, ಲಕ್ಷ್ಮಿ ಇತರರು ನೇತೃತ್ವವನ್ನು ವಹಿಸಿದರು. ಡಾಬಾದಲ್ಲಿ ನಡೆದ ಘರ್ಷಣೆಗೆ ಆಕ್ರೋಶಗೊಂಡ ಯುವಕರ ಗುಂಪಿನಿಂದ ಪ್ರವಾಸ ಮಾಡ್ತಾ ಇದ್ದ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿ ಪರಾರಿಯಾದ ಘಟನೆ ಹಾಸನ ನಗರದ ಹೊರವಲಯ ಕೆಂಚಟಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಳೆದ ರಾತ್ರಿ ನಡೆದಿದೆ.
ಪ್ರವಾಸದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಕುದುರೆಮುಖಕ್ಕೆ ಕಾರು ಮತ್ತು ಮಿನಿ ಬಸ್ನಲ್ಲಿ ಆಪ್ತ ಕುಟುಂಬಗಳ ಸದಸ್ಯರು ಬರ್ತಿದ್ದು, ಈ ವೇಳೆ ಊಟಕ್ಕೆಂದು ರಸ್ತೆ ಬದಿ ಇರುವ ಡಾಬಾದ ಬಳಿ ನಿಲ್ಲಿಸಿದ್ರು. ಊಟ ಮಾಡುವ ಸಮಯದಲ್ಲಿ ಪ್ರವಾಸಕ್ಕೆ ಬಂದ ಮಹಿಳೆಯರು ಸ್ವಲ್ಪ ಜೋರಾಗಿಯೇ ಮಾತನಾಡಿಕೊಳ್ತಿದ್ರು. ಈ ವೇಳೆ ಕೆಲ ಯುವಕರು ಬಂದು ಜೋರಾಗಿ ಮಾತನಾಡದಂತೆ ಆವಾಜ್ ಹಾಕಿ ಹೋಗಿದ್ದರು. ಈ ಸಂದರ್ಭದಲ್ಲಿ ಕೆಲ ಸಮಯ ಎರಡೂ ಕಡೆಯವರ ನಡುವೆ ವಾಗ್ವಾದ ನಡೆದಿತ್ತು. ಊಟ ಮುಗಿಸಿಕೊಂಡು ಪ್ರವಾಸ ಮುಂದುವರಿಸೋಕೆ ಹೊರಟಾಗ ಬಸ್ ಹಿಂದೆ ಫಾಲೋ ಮಾಡ್ಕೊಂಡು ಬಂದ ಕೆಲ ಯುವಕರು ಏಕಾಏಕಿ ಕಲ್ಲು ತೂರಾಟ ನಡೆಸಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಮಿನಿ ಬಸ್ ಮುಂಭಾಗದ ಗಾಜು ಪುಡಿ ಆಗಿದ್ದು, ನಂತರ ಸ್ಥಳಕ್ಕೆ ಬಂದ ಬಡಾವಣೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದ್ವೇಷದ ರಾಜಕಾರಣಕ್ಕೆ ಜಿಲ್ಲೆಯ ಅಭಿವೃದ್ಧಿ ಸ್ಥಗಿತ. ಖಜಾನೆಯಲ್ಲಿ ಹಣ ಇದ್ರೂ ಬಿಡುಗಡೆ ಮಾಡದ ಡಿಸಿ. ಹಾಸನದಲ್ಲಿ ಎಚ್ಡಿ ರೇವಣ್ಣ ಆಕ್ರೋಶ. ಮಾರ್ಚ್ 8ರಂದು ರಾಷ್ಟ್ರೀಯ ಲೋಕ ಅದಾಲತ್. ಹಾಸನದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಮಾಹಿತಿ. 9 ವಿವಿ ಮುಚ್ಚುವ ನಿರ್ಧಾರ ಹಿಂತೆಗೆದುಕೊಳ್ಳಲು ಆಗ್ರಹಿಸಿ ಹಾಸನ ಜಿಲ್ಲಾಡಳಿತಕ್ಕೆ ಎಬಿವಿಪಿ ಪ್ರತಿಭಟನಾ ಮನವಿ.